ನಸರಿದಿನ ಯೇಸುವಿನ ನಾಮದಲ್ಲಿ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯ ದೇವಜನರೇ, ಹೇಗಿದ್ದೀರಿ? ಕಳೆದ ಕೆಲವು ದಿನಗಳ ಕಾಲ ಝೂಮ್ ಮೀಟಿಂಗನ್ನು ನಡೆಸಲಿಕ್ಕೆ ಆಗಲಿಲ್ಲ. ನಿಮಗೆಲ್ಲ ಗೊತ್ತಿರುವಂಥದ್ದಾಗಿದೆ. ಕಳೆದ ವಾರ ಪೂರ್ತಿ ನಾವು ಅನೇಕ ಸ್ಥಳಗಳಿಗೆ ಹೋಗಿ ಶುಭವಾರ್ತೆಯನ್ನು ಸಾರುವಂತೆ ದೇವರು ಬಾಗಿಲುಗಳನ್ನು ತೆರೆ ಮಾಡಿದನು. ಅದಕ್ಕಾಗಿ ಅದೊಂದು ಮಿಷನರಿ ಟ್ರಿಪ್ ಆಗಿರುವುದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಪ್ರತ್ಯೇಕವಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿದಿರಿ ಬೆಳಗಾವಿಯ ಉಚ್ಚಿವನ ಕೂಟಕ್ಕೋಸ್ಕರವಾಗಿ. ಕರ್ತನ ಮಹಿಮೆಯುಳ್ಳಂಥ ಪ್ರಸನ್ನತೆ ಆ ಕೂಟದಲ್ಲಿ ಬಲವಾಗಿ ಚಲಿಸಿತು. 76 ವರ್ಷದಲ್ಲಿ ಕಂಡು ಕೇಳ ಅರಿಯದೇ ಇರುವಂತಹ ಅದ್ಭುತವಾದಂಥ ಒಂದು ಉಚ್ಚಿವನ ಕೂಟ ಅದಾಗಿತ್ತು. ಬಂದಂಥ ಎಲ್ಲರೂ ಸದಾ ಹೇಳ್ತಾ ಇದ್ದದ್ದು ಒಂದೇ ಸಂಗತಿ, ಇಂಥ ಕೂಟವನ್ನು ನಾವು ಇವತ್ತು ನೋಡಲೇ ಇಲ್ಲ. 76 ವರ್ಷಗಳು ಕಳೆದು ಹೋಯಿತು. ಇಂಥ ವಾಕ್ಯಗಳು, ಇಂಥ ವಿಶೇಷವಾದಂಥ ಪ್ರಾರ್ಥನೆಗಳನ್ನು ನಾವು ನೋಡಲೇ ಇಲ್ಲ ಅಂತ. ಯೇಸುವಿನ ನಾಮದಲ್ಲಿ ಬೆಳಗಾವಿ ಸೆಂಟ್ರಲ್ ಮೆಥೋಡಿಸ್ಟ್ ಸಭೆಯ ಎಲ್ಲ ಸಭಾ ಪಾಲಕರಿಗೂ, ಪ್ರತ್ಯೇಕವಾಗಿ ಆ ಕಮಿಟಿಯವರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ. ಸಾವಿರಾರು ಸಂಖ್ಯೆಯಲ್ಲಿ ಅನೇಕ ತಾಲೂಕುಗಳಿಂದ, ಅನೇಕ ಜಿಲ್ಲೆಗಳಿಂದ ಆ ಕೂಟಕ್ಕೆ ಜನರು ಒತ್ತಾಗಿ ಬಂದರು. ಆ ಕೂಟವನ್ನು ಏರ್ಪಾಡು ಮಾಡುವಂಥ ಸಂದರ್ಭದಲ್ಲಿಯೇ ಆ ಮೀಟಿಂಗನ್ನು ಬುಕ್ ಮಾಡುವಾಗಲೇ ನಾನು ಹೇಳಿದೆ, ಬ್ರದರ್ 1000 ಜನ, 1500 ಜನ, 2000 ಜನ ಅಂತ ತಿಳ್ಕೊಬೇಡಿ. ಮೀಟಿಂಗನ್ನು ಅನೌನ್ಸ್ಮೆಂಟ್ ಮಾಡಿದ್ರೆ ಯೂಟ್ಯೂಬ್ ಚಾನಲಲ್ಲಿ ಮೋನಿಕಾ ಸಿಸ್ಟರ್ ಸಂದೇಶವನ್ನು ಲಕ್ಷಾಂತರ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ಗಿಂತಲೂ ಸದಾ ಜಾಸ್ತಿ ಬರಲಿಕ್ಕಿದ್ದಾರೆ ಎಂಬುದಾಗಿ. ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಅವರ ಎಕ್ಸ್ಪೆಕ್ಟೇಷನ್ ಒಂದು 7500 ಜನ ಇತ್ತು. ಆದರೆ ದನಕ್ಕೆ ಮಹಿಮುಂಟಾಗಲಿ, ಪ್ರತಿ ದಿನವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಹೋಗ್ತಾ ಇದ್ರು. ಆದರೆ ಕೊನೆಯ ದಿನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಕಾಲಿಡಲಾರದಷ್ಟು ಜನ ಆ ಕೂಟದಲ್ಲಿ ಭಾಗವಹಿಸಿ ಕರ್ತನ ನಾಮವನ್ನು ಮಹಿಮೆ ಪಡಿಸಿದರು. ಅಷ್ಟು ಮಾತ್ರವಲ್ಲ, ದೇವರ ನಾಮವನ್ನು ಘನಪಡಿಸುವಂತೆ ಕುಟುಂಬವಾಗಿ ದೇವರ ನಾಮವನ್ನು, ದೇವರ ಆ ಪ್ರೀತಿಯನ್ನು ಪ್ರಕಟ ಮಾಡಲಿಕ್ಕಾಗುತ್ತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ನಾನು ಯೇಸುವಿಗೆ, ತಂದೆಯಾದ ದೇವರಿಗೆ, ಪರಿಶುದ್ಧಾತ್ಮನಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ದೇವಜನರೇ, ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಏಪ್ರಿಲ್ 14ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಉಜ್ಜೀವನ ಕೂಟವನ್ನು ಹೆದರದಿರು ನನ್ನ ಮನವಿ ಸಭೆ ಮೂಲಕವಾಗಿ ನಾವು ಏರ್ಪಾಡು ಮಾಡಿದ್ದೇವೆ. ಅವತ್ತು ಅಂಬೇಡ್ಕರ್ ಜಯಂತಿ ಇರುವುದರಿಂದ, ಸರ್ಕಾರಿ ರಜೆ ಇರುವುದರಿಂದ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಆತ್ಮೀಯ ದೇವಜನರೇ, ಇವತ್ತಿನಿಂದಲೇ ನಾವು ಈ ವಿಶೇಷವಾದಂಥ ಕೂಟಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಏಪ್ರಿಲ್ 14ನೇ ತಾರೀಕು ನಡೆಯುವಂಥ ಆ ಮಹಿಮೆಯುಳ್ಳಂಥ ಉಜ್ಜೀವನ ಕೂಟದಲ್ಲಿ ಪರಲೋಕದ ದೇವರ ಸಾನ್ನಿಧ್ಯಾನ ಏರ್ಪಾಡಾಗಬೇಕು. ತಂದೆ, ಮಗ, ಪರಿಶುದ್ಧಾತ್ಮನ ಸಿಂಹಾಸನ ಆ ಸ್ಥಳದಲ್ಲಿ ಸ್ಥಾಪಿತವಾಗಬೇಕು. ಅಲ್ಲಿ ಮನುಷ್ಯರಿಗೆ ಯಾವುದೇ ವಿಧವಾದಂಥ ಮಹಿಮೆ ಬರಗೊಳ್ಳದೆ ದೇವರಿಗೆ ಮಾತ್ರ ಮಹಿಮೆ ಸಲ್ಲಿಸುವ ರೀತಿಯಲ್ಲಿ ಇವತ್ತಿನಿಂದಲೇ ನಾವು ಸಭೆಯಾಗಿ ಮತ್ತು ಈ ಸಂದೇಶವನ್ನು ಆಲಿಸುತ್ತಿರುವಂಥ ನೀವೆಲ್ಲರೂ ಸದಾ ಆ ಕೂಟಕ್ಕಾಗಿ ಪ್ರಾರ್ಥನೆ ಮಾಡಿರಿ ಮತ್ತು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಬೆಂಗಳೂರಿನ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ನಡೆಯುವಂಥ ಭಾನುವಾರದ ಆರಾಧನೆ 7 ಗಂಟೆಯಿಂದ 9 ಗಂಟೆ ತನಕ ನಡೀಲಿಕ್ಕಿದೆ. ಈ ವಾರ ಪ್ರತ್ಯೇಕವಾಗಿ ಕರ್ತನ ಸಂಸ್ಕಾರ ಭೋಜನ ಇರುವಂಥದ್ದಾಗಿದೆ. ದಯಮಾಡಿ ಪ್ರತಿಯೊಬ್ಬರು ಸದಾ ಕುಟುಂಬವಾಗಿ ಬನ್ನಿರಿ. ಇದುವರೆಗೆ ಆರಾಧನೆಗೆ ಹೋಗದೇ ಇರುವಂಥ ವ್ಯಕ್ತಿಗಳು ಯಾರಾದರೂ ಇರುವುದಾದರೆ ಅಥವಾ ಆಶೀರ್ವಾದ ಬೇಕು ಎಂಬುದಾಗಿ ಇಷ್ಟಪಡುವುದಾದರೆ ಆ ಆರಾಧನೆಗಳಲ್ಲಿ ಬಂದು ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ತುಮಕೂರು ಜಿಲ್ಲೆಯ ಹಿರಿಯ ಸಭೆಯಲ್ಲಿ ಸರಿಯಾಗಿ 9:30ಯಿಂದ 12 ಗಂಟೆ ತನಕ ನಡೆಯುವಂಥ ಪವಿತ್ರವಾದಂಥ ಪುನರುತ್ಥಾನದ ಪ್ರತಿ ಭಾನುವಾರದ ಆರಾಧನೆಗಳಲ್ಲಿ ಭಾಗವಹಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವಜನರೇ, ವಿಶೇಷವಾದಂಥ ಸಂದೇಶವನ್ನು ಇವತ್ತು ನಾವು ಕೇಳಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ಈ ಭೂಲೋಕದ ಯಾತ್ರೆಯಲ್ಲಿ ಯಾರ ಮೇಲೆ ನೀನು ಆಸೆಯನ್ನು ಇಟ್ಕೊಂಡಿದೆಯಾ ಎಂಬುದಾಗಿ, ಯಾರ ಮೇಲೆ ನೀನು ಆಸೆಯನ್ನು ಇಟ್ಕೊಂಡಿದೆಯಾ ಎಂಬುದಾಗಿ 131ನೇ ಕೀರ್ತನೆ, ನಿಮ್ಮ ಹತ್ರ ಬೈಬಲ್ ಇರುವುದಾದರೆ ತೆಗೆದು 131ನೇ ಕೀರ್ತನೆ ಕೊನೆಯ ವಚನವನ್ನ ನಾವು ಕೇಳಿಸಿಕೊಳ್ಳುವಂತರಾಗೋಣ. ಕೊನೆಯ ವಚನ, ಇಸ್ರಾಯೇಲೇ ಇಂದಿನಿಂದ ಯುಗ ಯುಗಕ್ಕೂ ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಯೆಹೋವನ ಮೇಲೇನೆ ನೀನು ಆಸೆ ಪಡು, ಯೆಹೋವನನ್ನೇ ನೀನು ನಿರೀಕ್ಷಿಸಿಕೊಳ್ಳು, ಯೆಹೋವನನ್ನೇ ನೀನು ನಿರೀಕ್ಷಿಸಿಕೊಂಡಿರು. ಅದರ ಅರ್ಥ ಕನ್ನಡದಲ್ಲಿ
ಆತನ ಮೇಲೇನೆ ನೀನು ಭರವಸೆ, ನಂಬಿಕೆ, ನಿರೀಕ್ಷೆ, ಆಸೆಯನ್ನು ಪಡು ಎಂಬುದಾಗಿ. ಆತ್ಮೀಯ ದೇವಜನರೇ, ಈ ಮಾತನ್ನು ಹೇಳುತ್ತಿರುವಂತಹ ವ್ಯಕ್ತಿ ಬೇರೆ ಯಾರಲ್ಲ, ದಾವೀದನು. ಈತನ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಬಹಳ ಸಾರಿ ಮನುಷ್ಯರ ಮೇಲೆ ಆತುಕೊಳ್ಳುತ್ತಾನೆ, ತಂದೆ ತಾಯಿಗಳ ಮೇಲೆ ಆತುಕೊಳ್ಳುತ್ತಾನೆ. ಅನೇಕ ಸಂದರ್ಭಗಳಲ್ಲಿ ಆತನ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಯಾರು ನನಗೆ ಸಹಾಯಕ್ಕೆ ನಿಂತುಕೊಳ್ತಾರೆ ಎಂಬುದಾಗಿ ಒಂಟಿಯಾಗಿ ಕಾಡುಗಳಲ್ಲಿ ಅಳಿತಿರುವಂತಹ ಸಂದರ್ಭದಲ್ಲಿ ಆತನು ಅನುಭವದಿಂದ ಒಂದು ಸಂಗತಿಯನ್ನು ಕೇಳುತ್ತಾನೆ. ಗೋಲಿಯಾತ್ ಎನ್ನುವಂತ ಆ ವ್ಯಕ್ತಿ ಇಸ್ರೇಲರ ಮೇಲೆ ಯುದ್ಧವನ್ನು ಸಾರಿರುವಂತಹ ಸಂದರ್ಭದಲ್ಲಿ ಅವನಿಗೆ ಸಂದೇಶ ಮುಟ್ಟಲ್ಪಡ್ತದೆ. ಊಟಕ್ಕೆ ತನ್ನ ಅಣ್ಣ ತಮ್ಮದರಿಗೆ ಕೊಡೋಕೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಸವಾಲನ್ನು ಹಾಕುವಾಗ ಅವನಿಗೊಂದು ಆಸೆ ಹುಟ್ಟುತ್ತದೆ. ಏನ್ ಆಸೆ ಅಂದರೆ, ಆಲ್ರೆಡಿ ಸೌಲನು ಅಲ್ಲಿ ಅನೌನ್ಸ್ಮೆಂಟ್ ಮಾಡಿರ್ತಾನೆ, ಯಾರು ಈ ಗೋಲಿಯಾತನನ್ನು ಜಯಿಸುತ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತಾನೆ, ಅರ್ಧ ಸಾಮ್ರಾಜ್ಯವನ್ನು ಕೊಡ್ತಾನೆ, ಆ ಗೆದ್ದಂತಹ ವ್ಯಕ್ತಿಯನ್ನ ಈ ಇಸ್ರೇಲರಿಗೆ ರಾಜನಾಗಿ ಮಾಡ್ತಾನೆ ಎಂಬುದಾಗಿ ಅಂದುಕೊಂಡಂತ ಸಂದರ್ಭದಲ್ಲಿ ಇವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಹುಟ್ಟುತ್ತದೆ. ಆಲೋಚನೆ ಏನಂದ್ರೆ, ಅಯ್ಯೋ, ನಾನು ರಾಜನ ಮಗಳಿಗೆ ಮದುವೆ ಆದರೆ ಎಷ್ಟು ಚಂದ ಇರ್ತದೆ, ನಾನು ಇಸ್ರೇಲರ ರಾಜನಾಗಿರುವುದಾದರೆ ಎಷ್ಟು ಚೆನ್ನಾಗಿರ್ತದೆ, ಆ ಕಾರ್ಯವನ್ನು ನಾನು ಮಾಡೋಣ ಎಂಬುದಾಗಿ ಹೇಳಿ ಅವರ ಮಾವನ ಮೇಲೆ ಅವನು ಆಸೆ ಪಡ್ತಾನೆ, ರಾಜ್ಯದ ಮೇಲೆ ಆಸೆ ಪಡ್ತಾನೆ, ಅವರ ಮಗಳ ಮೇಲೆ ಆಸೆ ಪಡ್ತಾನೆ. ಆಲ್ರೆಡಿ ದೇವರು ದಾವೀದನನ್ನ ಕುರಿತು ಆಲ್ರೆಡಿ ಆತನಿಗೆ ಅಭಿಷೇಕ ಮಾಡಿದ್ದಾರೆ. ದೇವರು ಹೇಳ್ತಿರುವಂತಹ ಸಂಗತಿ ಏನಂದ್ರೆ, ನೀನು ರಾಜನ ಅಭಿಷೇಕವನ್ನ ಹೊಂದಿ ಇಸ್ರೇಲರನ್ನ ಪರಿಪಾಲನೆ ಮಾಡಬೇಕು ಅನ್ನೋದು ದೇವರ ಉದ್ದೇಶ. ಆದ್ರೆ ಮನುಷ್ಯನ ಯೋಚನೆ, ಅಂದ್ರೆ ದಾವೀದನ ಯೋಚನೆ ಏನಾಗಿತ್ತು ಅಂದ್ರೆ, ನಾನು ಸೌಲನ ಮಗಳನ್ನ ಮದುವೆಯಾಗಿ ಈ ಸಾಮ್ರಾಜ್ಯದಲ್ಲಿ ನಾನು ಸದಾ ರಾಜನಾಗಬೇಕೆಂಬುದಾಗಿ. ದೇವರ ಆಲೋಚನೆ ಮರ್ತು ಬಿಟ್ಟನೇನೋ ಗೊತ್ತಿಲ್ಲ, ಆದರೆ ತನ್ನ ಮಾವನಾಗಿರುವಂಥ ಸೌಲನ ಮೇಲೆ ಆತನು ಆಸೆ ಪಡ್ತಾನೆ. ಆತ್ಮೀಯ ದೇವಜನರೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವು ಅನ್ಕೊಂಡಿರ್ತೇವೆ, ನಮ್ಮ ಕಣ್ಣಿಗೆ ಕಾಣುವಂತ ವ್ಯಕ್ತಿಗಳನ್ನು, ಆಸ್ತಿಗಳನ್ನು, ಸಂಪತ್ತುಗಳನ್ನು, ಐಶ್ವರ್ಯವನ್ನು ನಾವು ನೋಡಿ ಅವುಗಳ ಮೇಲೆ ಆಸೆ ಪಡ್ತೇವೆ. ಆದರೆ ನಮ್ಮ ಬದುಕಿನಲ್ಲಿ ದೇವರು ಇಟ್ಟಿರುವಂತ ಆ ಆಸೆ, ಆ ಶ್ರೇಷ್ಠವಾದಂಥ ಆಲೋಚನೆಗಳನ್ನು ಗಮನಿಸುವಾಗ ಬೈಬಲ್ ಹೇಳ್ತದಲ್ಲ, ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿನ್ನ ಆಲೋಚನೆಗಿಂತಲೂ ನನ್ನ ಆಲೋಚನೆ, ನಿನ್ನ ಮಾರ್ಗಗಳಿಗಿಂತಲೂ ನನ್ನ ಮಾರ್ಗಗಳು ಆಕಾಶವನ್ನು ನಿಲುಕುವಷ್ಟು ಉನ್ನತವಾದ ಆಲೋಚನೆಗಳಾಗಿರ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಆದರೆ ಮನುಷ್ಯನ ಮೇಲೆ ಭರವಸೆ ಇಟ್ಟು ಆ ರಾಜನ ಆ ಸ್ಥಾನದಲ್ಲಿ ನಾನು ಸದಾ ಉಪರಾಜನಾಗಿ ಇರಬಹುದು ಎಂಬುದಾಗಿ ನಿರೀಕ್ಷೆ ಪಟ್ಟಂತ ಅವನ ಮಾವ ಸಾಯೋ ತನಕ, ಆ ಸೌಲನು ಸಾಯೋ ತನಕ ದಾವೀದನಿಗೆ ಹಿಂಸೆನೆ ಕೊಡುತ್ತಾ ಬಂದನು, ನಿರಾಸೆಯನ್ನೇ ಮಾಡಿದನು. ಆತನಿಗೆ ರಾಜ್ಯ ಕೊಡೋದಿರಲಿ, ಮಗಳನ್ನು ಕೊಡೋದಿರಲಿ, ಇವನು ಬದುಕಲೇಬಾರದು ಎಂಬುದಾಗಿ ಆ ದಾವೀದನ ಸಾವನ್ನು ಅಪೇಕ್ಷಿಸ್ತಾ ಇದ್ದನು. ಹೌದು ಪ್ರೀತಿಯುಳ್ಳ ದೇವಜನರೇ, ನಿನ್ನ ಬದುಕಿನಲ್ಲಿ ಮನುಷ್ಯನ ಮೇಲೆ ನಾವು ಆಸೆ ಪಡುವುದಾದರೆ, ಮನುಷ್ಯನ ಮೇಲಿನ ಆಸೆ ಅದು ಮಸಾಲೆ ದೋಸೆ. ಅಷ್ಟು ಮಾತ್ರವಲ್ಲ, ಉಪ್ಪಿಟ್ಟು ಉದ್ದಿನ ವಡೆ ಅಂತಾನೆ ತಿಳ್ಕೊಂಬೇಡಿ. ಯಾಕೆಂದ್ರೆ ಮನುಷ್ಯನ ಯೋಚನೆನೇ ಅಷ್ಟು. ಕರ್ತನ ಸನ್ನಿಧಾನದಲ್ಲಿ ನನ್ನನ್ನು ಗಮನಿಸಿ ಮನುಷ್ಯನ ಮೇಲೆ ಆಸೆ ಇಡುವುದಾದ್ರೆ ಅವನು ಎಷ್ಟರವರೆಗೆ ನಡೆಸೋದಕ್ಕೆ ಸಾಧ್ಯ? ಒಂದು ಮಸಾಲೆ ದೋಸೆ ತಿನ್ನಿಸ್ಬೋದು, ಅಥವಾ ಒಂದು ಇಡ್ಲಿ ವಡ ತಿನ್ನಿಸ್ಬೋದು, ಇಲ್ಲಾಂದ್ರೆ ಕಾಫಿ ಟೀ ಕೊಡ್ಬೋದು, ಅಥವಾ ಒಂದು ದಿನ ಊಟ ಹಾಕ್ಬೋದು, 2 ದಿನ ಊಟ ಹಾಕ್ಬೋದು. ಆದರೆ ದೇವರು ಬಾಗಿಲುಗಳನ್ನು ತೆರೆಯುವುದಾದ್ರೆ, ದೇವರ ಮೇಲೆ ನಿರೀಕ್ಷೆ ಇಡುವುದಾದ್ರೆ ಆತನು ಪರಲೋಕವನ್ನೇ ತೆರೀತಾನೆ. ಅಂಥ ಒಂದು ಪರಿಸ್ಥಿತಿನಲ್ಲಿ ಆ ಸೌಲನ ಮೇಲೆ ಆಸೆ ಇಟ್ಟು ನಿರಾಶೆಗೊಂಡಿದಂತ ದಾವೀದನು ಇಲ್ಲಿ ಹೇಳ್ತಾ ಇದ್ದಾನೆ, ಇಸ್ರಾಯೇಲರೇ, ನೀವೆಲ್ಲರೂ ಸದಾ ಯೆಹೋವನ ಮೇಲೇನೆ ಆಸೆ ಪಡ್ರಿ ಅಥವಾ ನಿರೀಕ್ಷೆಯನ್ನ ಇಡ್ರಿ ಎಂಬುದಾಗಿ. ಜೀವಿತದ ಅನುಭವವನ್ನು ದಾಟಿ ಬಂದ ನಂತರ ಮನುಷ್ಯರ ಆಲೋಚನೆಗಳು,
ಮನುಷ್ಯರ ಕುಯುಕ್ತಿಗಳು, ಮನುಷ್ಯರನ್ನು ನಂಬಿ ಅವ್ರು ಕೊಡುವಂತ ಉಪದ್ರವಗಳು, ಮನುಷ್ಯರನ್ನು ನಂಬಿ ಅವ್ರು ಕೊಡುವಂತ ನಿರಾಸೆ ನಿಸ್ಪೃಹಗಳನ್ನ ಅರಿತ ನಂತರ ಇಸ್ರಾಯೇಲರನ್ನ ಕುರಿತು ಆತನು ಹೇಳ್ತಾ ಇದ್ದಾನೆ, ನೋಡಿ, ನೀವು ಯೆಹೋವನನ್ನೇ ನಿರೀಕ್ಷಿಸಿರಿ, ಯೆಹೋವನ ಮೇಲೇನೆ ನೀವು ಆಸೆ ಪಡಿರಿ ಎಂಬುದಾಗಿ. ಈಗ ನಾವು ಧ್ಯಾನ ಮಾಡೋಣ, ಮನುಷ್ಯರನ್ನ ಆಶ್ರಯ ಮಾಡಿಕೊಂಡ್ರೆ ಏನಾಗುತ್ತದೆ, ದೇವರನ್ನ ಆಶ್ರಯ ಮಾಡಿಕೊಂಡ್ರೆ ಏನಾಗುತ್ತದೆ ಎಂಬುದಾಗಿ. ಆತ್ಮೀಯ ದೇವಚಂದ್ರೆ, ಅಬ್ರಾಹಮನ ಜೀವಿತವನ್ನು ಗಮನಿಸುವಂತ ಸಂದರ್ಭದಲ್ಲಿ ತಾನು ಮನಸ್ಸಾರೆ ಪ್ರೀತಿಸಿ ಕಟ್ಟಿಕೊಂಡಂತ ಹೆಂಡತಿ ದೆನಾಕೆ ಸ್ತೋತ್ರವಾಗಲಿ ಆಗರಳು, ಅವಳಾಗಿ ಅವನನ್ನ ವರಿಸಲಿಲ್ಲ. ಆದರೆ ಅವನ ಹೆಂಡತಿ ಆಗಿರುವಂತ ಸಾರಾಳು ಹೇಳಿದ್ಲು, ಇವಳು ಜೊತ್ತಿನಲ್ಲಿ ನೀನು ಇರಬಹುದು, ಇವಳು ಜೊತ್ತಿನಲ್ಲಿ ಸಂಸಾರ ಮಾಡಬಹುದು ಎಂಬುದಾಗಿ. ಹೇಗೋ ಕೆಲವು ದಿನಗಳ ಕಾಲ ಸಂಸಾರ ಮಾಡಿದ ಆ ಗರ್ಭ ಶ್ರೀಮಂತನಾಗಿರುವಂತ ಆ ಅಬ್ರಹಾಮನನ್ನು ಗಮನಿಸುವಂತ ಸಂದರ್ಭದಲ್ಲಿ ಒಂದು ದಿನ ಆ ಕುಟುಂಬಗಳ ಮಧ್ಯದಲ್ಲಿ ಗಲಾಟೆ ಬರ್ತದೆ. ಆಗ ಸಾರಾಳು ಹೇಳ್ತಾ ಇದ್ದಾಳೆ, ಆಗರಳೆ ನೀನು ನನ್ನ ಮನೆಯಲ್ಲಿ ಇರಬಾರ್ದು ಎಂಬುದಾಗಿ. ಆ ಸಾರಾಳು ಗಂಡನಿಗೆ ಹೇಳ್ತಾಳೆ, ಇವಳನ್ನ ಮನೆ ಬಿಟ್ಟು ಕಳಿಸಿ ಎಂಬುದಾಗಿ. ಇಸ್ಮಾಯಿಲನಿಗೂ ಆಗರಳಿಗೂ ಒಂದು ಆಸೆ. ಏನು ಆಸೆ ಅಂದ್ರೆ, ನನ್ನ ಗಂಡ ಬರಿಗೈನಲ್ಲಿ ನನ್ನನ್ನು ಕಳಿಸೋದಿಲ್ಲ ಅಂತ. ಇಸ್ಮಾಯಿಲನಿಗೊಂದು ಆಸೆ ಇತ್ತು, ಏನಂದ್ರೆ ನಮ್ಮ ತಂದೆಯನ್ನು ಸಾಮಾನ್ಯವಾದವನಲ್ಲ. ನಮ್ಮ ತಂದೆ ಬಳಿನಲ್ಲಿ 250ಕ್ಕಿಂತಲೂ ಹೆಚ್ಚಾದ ಕೂಲಿ ಆಳುಗಳು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ತಂದೆನೇ ಈ ಭೂಮಂಡಲದಲ್ಲಿ ಆಗರ್ಭ ಶ್ರೀಮಂತನಾಗಿರುವಂತಹ ವ್ಯಕ್ತಿ. ಮನೆ ಬಿಟ್ಟು ಹೋಗು ಎಂಬುದಾಗಿ ನನ್ನ ತಾಯಿಗೆ ಹೇಳ್ತಾ ಇದ್ದಾನೆ. ಆದರೆ ನನ್ನ ತಂದೆಯನ್ನು ನನ್ನನ್ನ ಬರಿಗೈನಲ್ಲಿ ಕಳಿಸೋದಕ್ಕೆ ಆತನು ಇಷ್ಟಪಡೋದಿಲ್ಲ. ಅಷ್ಟು ದೊಡ್ಡ ಶ್ರೀಮಂತನಾಗಿದ್ದಾನೆ, ನಮಗೇನಾದ್ರೂ ಸಹಾಯ ಮಾಡಿ ಆತನು ಕಳಿಸ್ತಾನೆ ಎಂಬುದಾಗಿ ಇಬ್ಬರು ಮನಸ್ಸಿನಲ್ಲಿ ಅಂದುಕೊಂಡ್ರು. ಆದರೆ ಅಂತ ಆಗರ್ಭ ಶ್ರೀಮಂತನಾಗಿರುವಂತ ಆ ಅಬ್ರಹಾಮನನ್ನ ಇವರು ಆಗರಳು ಮತ್ತು ಇಸ್ಮಾಯಿಲ್ ನಂಬುತ್ತಾರೆ. ಅಬ್ರಹಾಮನು ಸದಾ ಮನುಷ್ಯನಲ್ವಾ? ಆತ್ಮೀಯ ದೇವಶ್ರೀರೇ, ಅಬ್ರಹಾಮನು ಆಗರಳನ್ನ ಇಸ್ಮಾಯಿಲನ್ನ ಮನೆ ಬಿಟ್ಟು ಕಳಿಸುವಂತ ಸಂದರ್ಭದಲ್ಲಿ ಆತನು ಕೊಟ್ಟ ಆಸ್ತಿ ಎಷ್ಟು ಗೊತ್ತಾ? ಆತನು ಕೊಟ್ಟಂತ ಆಸ್ತಿ ಎಷ್ಟು ಗೊತ್ತಾ? ಬರೀ ಒಂದು ತಿತ್ತಿನಲ್ಲಿ ನೀರನ್ನ ಕೊಟ್ಟನಂತೆ. ದಾರಿಗೆ ಹೋಗೋದಕ್ಕೆ ಸ್ವಲ್ಪ ರೊಟ್ಟಿಯನ್ನು ಕಳಿಸ್ತಿದನಂತೆ. ಗಮನಿಸಿ ಪ್ರೀತಿಯುಳ್ಳ ದೇವಶ್ರೀರೇ, ನೀರು ಎಷ್ಟು ದಿನ ಕುಡಿಯಬಹುದು? ಒಂದು ತಿತ್ತಿ ಅಂದರೆ ಒಂದು ಬಾಟಲ್, 1 ದಿನ 2 ದಿನ 3 ದಿನ ಕುಡಿಯಬಹುದು. 3 ದಿನಗಳ ಕಾಲ ಪ್ರಯಾಣ ಮಾಡಿದ ಆ ತಾಯಿ ಮಗ ಸಾಯ್ತಿರುವಂತಹ ಪರಿಸ್ಥಿತಿಯನ್ನು ನೋಡಿ ಒಂದು ಪೊದೆಯ ಪಕ್ಕದಲ್ಲಿ ಅವನನ್ನು ಬಿಸಾಡಿ, ಇವನ ಮುಖ ನೋಡೋಕ್ಕಾಗಲ್ಲ, ಸತ್ರೆ ಸಾಯ್ಲಿ ಎಂಬುದಾಗಿ ಆಗರಳು ಕಣ್ಣೀರಿಂದ ಅವಳು ಅಳ್ತಾ ಇದ್ದಾಳೆ. ಯಾಕೆಂದ್ರೆ ತಾನು ಪ್ರೀತಿಸಿದಂತ ಗಂಡ ಶ್ರೀಮಂತನಾಗಿರುವುದಾದರೂ ಅವನು ಬರಿಗೈನಲ್ಲಿ ಕಳಿಸುವುದರ ಜೊತೆನಲ್ಲಿ ತಿತ್ತಿನಲ್ಲಿ ನೀರನ್ನ ಕೊಟ್ಟು 3 ದಿನಕ್ಕೂ ಆಗದೆ ಇರುವಂತಹ ಊಟವನ್ನು ಸದಾ ಕೊಡದೆ ಆತನು ಹೀನಾಯವಾದಂಥ ಪರಿಸ್ಥಿತಿನಲ್ಲಿ ಅವಳನ್ನು ನೋಡಿ ಕಳಿಸ್ತಿರುವಂತಹ ಸಂದರ್ಭದಲ್ಲಿ ತನ್ನ ಮಗು ಸಾಯುವುದನ್ನ, ಆ ಮಗು ಅಳುತ್ತಿರುವುದನ್ನ ನೋಡಲಾರದೆ ದೆನಾಕೆ ಸ್ತೋತ್ರವಾಗಲಿ ಆಗರಳು ಕಣ್ಣಿಡುತ್ತಿರುವಂತಹ ಸಂದರ್ಭದಲ್ಲಿ ಆಗರಳಿಗೆ ದೇವರು ಕೊಡುವಂತ ಒಂದು ಅನುಗ್ರಹ ಏನು ಗೊತ್ತಾ? ಆಗರಳೆ ನೀನ್ ಯಾಕೆ ಕಣ್ಣೀರಿಡುತ್ತಿ? ಇಗೋ ನಿನ್ನ ಪಕ್ಕದಲ್ಲಿಯೇ ಒಂದು ಉಕ್ಕುವ ಹೊರತೆ ಇದೆ, ಆ ಹೊರತೆಯ ನೀರನ್ನ ನಿನ್ನ ಮಗನಿಗೆ ಕೊಡು ಎಂಬುದಾಗಿ ದೇವರು ಅನುಗ್ರಹಿಸಿದ. ಆತ್ಮೀಯ ದೇವಶ್ರೀರೇ, ಮನುಷ್ಯನ ನಂಬುವುದರಿಂದ ದೇವರ ನಂಬುವುದರಿಂದ ಇರುವಂತಹ ವ್ಯತ್ಯಾಸ ಇದಾಗಿರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಒಂದು ಬಾಟಲ್, ಒಂದು ತಿತ್ತಿ ನೀರು ಮಾತ್ರ ತನ್ನ ಮಗನಿಗೆ, ತನ್ನ ಹೆಂಡತಿಗೆ ಕೊಟ್ಟು ಕಳಿಸಿದನು. ಆದರೆ ದೇವರು ಲಕ್ಷಾಂತರ ಬಾಟಲ್ಗಳು, ಲಕ್ಷಾಂತರ ತಿತ್ತಿಗಳು ತುಂಬಿ ತುಳುಕುವಷ್ಟು ನೀರನ್ನ, ಉಕ್ಕುವ ಹೊರತೆಯನ್ನ 1 ದಿನಕ್ಕೋ 3 ದಿನಕ್ಕೋ 1 ತಿಂಗಳಿಗೋ ನಿಲ್ಲಿಸಲಿಲ್ಲ. 4,000 ವರ್ಷಗಳು ಕಳೆದು ಹೋಯಿತು. ಆತ್ಮೀಯ ದೇವಚಂದ್ರೆ, ಇದುವರೆಗೂ ಸಹ ಆ ನೀರು, ಆ ಉಕ್ಕುವ ಹೊರತೆ ಅರಬ್ ದೇಶದಲ್ಲಿ, ದೆನಾಕೆ ಸ್ತೋತ್ರವಾಗಲಿ, ಇರಾನ್ ಎನ್ನುವಂತಹ ದೇಶದಲ್ಲಿ ಇವತ್ತು ಸದಾ ಉಕ್ಕಿ ಆ ನೀರು ಹರಿತಾನೆ ಇದೆ. ಮೆಕ್ಕಾ ಎನ್ನುವಂತಹ ಸ್ಥಳದಲ್ಲಿ ಇವತ್ತು ಸದಾ ದೆನಾಕೆ ಸ್ತೋತ್ರವಾಗಲಿ ಆ ನೀರು ಉಕ್ಕಿ ಹರಿತಾ ಇದೆ. ಹೌದು, ಇವತ್ತು ನೀನು ಯಾರ ಮೇಲೆ ಆಸೆ ಪಟ್ಟಿದೆಯೋ, ಯಾರನ್ನ ನಿರೀಕ್ಷಿಸ್ತಾ ಇದೆಯೋ, ಇವರು ನನಗೆ ಸಹಾಯಕ್ಕೆ ಬರ್ತಾರೆ, ಇವರು ನನ್ನ ಜೊತೆನಲ್ಲಿ ಇರ್ತಾರೆ, ಇವರು ನನಗೆ ಎಲ್ಲಾ ವಿಧವಾದಂತ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ತಾರೆ ಎಂಬುದಾಗಿ ಒಂದು ವೇಳೆ
ನೀನು ನಿನ್ನ ಬದುಕಿನಲ್ಲಿ ಅಂದುಕೊಂಡಿರುವುದಾದರೆ, ಮನುಷ್ಯನು ಕೊಡುವುದು ಮನೆ ತನಕ, ಆದರೆ ದೇವರು ಕೊಡುವಂಥದ್ದು ಕೊನೆ ತನಕ ಪ್ರೀತಿಯುಳ್ಳ ದೇವಜ. ಮನುಷ್ಯನು ಕೊಡುವುದು 1, 2, 3 ದಿನಗಳ ಕಾಲ ನಮ್ಮ ಅಗತ್ಯಗಳನ್ನ ಆತನು ಸಂಧಿಸಬಹುದು. ಆದರೆ ದೇವರು ಅನುಗ್ರಹಿಸುವುದಾದರೆ ಆತನು ಪರಲೋಕದ ಬಾಗಿಲನ್ನೇ ತೆರೀತಾನೆ. ಜೀವಿತ ಕಾಲವೆಲ್ಲ ಸುರಕ್ಷಿತವಾಗಿರುವಂತೆ, ಸಮೃದ್ಧಿಯಾಗಿರುವಂತೆ ಆಶೀರ್ವಾದ ಮಾಡುವ ದೇವರು ನಮ್ಮ ಕರ್ತನಾಗಿದ್ದ. ಇವತ್ತು ನಿನ್ನ ಬದುಕಿನಲ್ಲಿ ಮನುಷ್ಯರನ್ನು ನಂಬಿ, ಅಥವಾ ಯಾರೋ ಒಬ್ಬ ಗಣ್ಯ ವ್ಯಕ್ತಿಯನ್ನ ನಂಬಿ, ಯಾರೋ ಒಬ್ಬ ವ್ಯಕ್ತಿ ನನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಗಂಡನ ಮೇಲೆ ಆಸೆ ಪಡ್ತಾ ಇದೆಯಾ? ಹೆಂಡತಿಯ ಮೇಲೆ ಆಸೆ ಪಡ್ತಾ ಇದೆಯಾ? ಅಥವಾ ನನ್ನ ಮಕ್ಕಳು ಮುದಿ ವಯಸ್ಸಿನಲ್ಲಿ ಅಥವಾ ವಯಸ್ಸಾದ ಕಾಲದಲ್ಲಿ ನನ್ನ ಮಕ್ಕಳು ನನ್ನನ್ನ ಕೇರ್ ಮಾಡ್ತಾರೆ ಎಂಬುದಾಗಿ ಮಕ್ಕಳ ಮೇಲೆ ನೀನು ಆಸೆ ಪಡ್ತಾ ಇದೆಯಾ? ಯಾರು ಸದಾ ಕೊನೆ ತನಕ ನಮ್ಮನ್ನ ಕಾಪಾಡೋದಕ್ಕೆ ಆಗೋದೇ ಇಲ್ಲ, ಕಾಪಾಡೋದಕ್ಕೆ ಆಗೋದೇ ಇಲ್ಲ. ಒಂದು ಜೀವನ ಕಥೆ ನನಗೆ ಜ್ಞಾಪಕ ಬರ್ತಾ ಇದೆ. ದೇವಕ್ಕೆ ಸ್ತೋತ್ರವಾಗಲಿ. ಪೀಠಾಪುರ ಎಂಬುದಾಗಿ ಒಂದು ಸಾಮ್ರಾಜ್ಯ, ಚಿಕ್ಕದಾದಂತಹ ಸಾಮ್ರಾಜ್ಯ. ಆ ಸಾಮ್ರಾಜ್ಯದ ರಾಜನು ಬಹು ಉನ್ನತವಾದಂಥ ಜಮೀನ್ದಾರನು, ವಜ್ರ ವೈಡೂರ್ಯ ಅಗರ್ಭವಾದಂಥ ಜೀವಿತವನ್ನು ನಡೆಸುತ್ತಿರುವಂಥ ಐಶ್ವರ್ಯವಂತನು. ಆತನ ಅರಮನೆಯ ಮುಂಭಾಗದಲ್ಲಿ ಅನೇಕ ವಿಧವಾದಂಥ ಭಿಕ್ಷುಕರು ಭಿಕ್ಷೆಯನ್ನು ಬೇಡುತ್ತಾ ಇರ್ತಾರೆ. ಯಾಕೆಂದರೆ ಅರಮನೆ ಭಾಗದಲ್ಲಿ ಆ ದ್ವಾರ ಬಾಗಿಲಿನಲ್ಲಿ ಕೂತುಕೊಂಡು ರಾಜ ಬರುವಂತ ಸಂದರ್ಭದಲ್ಲಿ ಆ ಬಡವರನ್ನ ಕನಿಕರಿಸಿ ಏನಾದರೂ ಒಂದು ಕೊಡ್ತಾ ಇರುವಂತ ಒಂದು ಸಂದರ್ಭವನ್ನ ಅಲ್ಲಿ ಕಾಣ್ತಾ ಇರ್ತೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಆ ವೇಳೆಯಲ್ಲಿ ಅನೇಕ ಸಾರಿ ಆ ಪೀಠಾಪುರದ ರಾಜ ಜಮೀನ್ದಾರನು ಹೊರಗಡೆ ಎಲ್ಲೋ ಹೋಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಭಿಕ್ಷಾಪಾತ್ರೆಯ ಮುಂಭಾಗದಲ್ಲಿ ತನ್ನ ಕೊರಳಿನಲ್ಲಿ ಒಂದು ಬೋರ್ಡನ್ನು ಹಾಕಿಕೊಂಡಿರ್ತಾನೆ. ಈ ಪೀಠಾಪುರದ ಜಮೀನ್ದಾರನೇ ನನಗೆ ಸಹಾಯಕನು ಎಂಬುದಾಗಿ, ಈ ಪೀಠಾಪುರದ ಜಮೀನ್ದಾರನೇ ನನಗೆ ಸಹಾಯಕನು ಎಂಬುದಾಗಿ. ದೇವಕ್ಕೆ ಸ್ತೋತ್ರವಾಗಲಿ. ಇನ್ನೊಬ್ಬ ಭಿಕ್ಷುಕನು ಅವನ ಪಕ್ಕದಲ್ಲೇ ಇರ್ತಾನೆ. ಅವನೊಂದು ಬೋರ್ಡನ್ನು ಹಾಕೊಂಡಿರ್ತಾನೆ, ದೇವರೇ ನನಗೆ ಸಹಾಯಕನು, ಯೆಹೋವನೇ ನನಗೆ ಸಹಾಯಕನು ಎಂಬುದಾಗಿ. ಈ ಪೀಠಾಪುರದ ಆ ಜಮೀನ್ದಾರನಾಗಿರುವಂತ ಅರಸ ಆ ಅರಮನೆಯ ದ್ವಾರದ ಬಳಿನಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಬ್ಬ ಬಡ ಭಿಕ್ಷ ಹಾಕಿಕೊಂಡಿದ್ದನಲ್ಲ, ಆ ಪೀಠಾಪುರದ ಆ ರಾಜನ ನನಗೆ ಸಹಾಯಕನೆಂಬುದಾಗಿ ಆ ಬೋರ್ಡನ್ನು ನೋಡುವಾಗ ಅವನಿಗೆ ತುಂಬಾ ಹೆಮ್ಮೆ ಬರುತ್ತೆ. ಮೀಸೆ ಮೇಲೆ ಹೀಗೆ ಕೈಯನ್ನು ಹಾಕಿ ಅತ್ತ ಇತ್ತ ಜನರನ್ನ ನೋಡಿ ತುಂಬಾ ಖುಷಿಯಿಂದ ಆ ಭಿಕ್ಷಕನನ್ನ ದೃಷ್ಟಿಸಿ ನೋಡಿ ನಿಜವಾಗ್ಲೂ ಸದಾ ಅವನಿಗೆ ತುಂಬಾ ಹೆಮ್ಮೆ ಆಗುತ್ತದೆ. ಅವನು ತನ್ನನ್ನು ತಾನು ಹೊಗಳ್ಕೊಳ್ಳುತ್ತಾನೆ, ನಾನಲ್ಲದೆ ಭಿಕ್ಷುಕನೇ ನಿನಗೆ ಯಾರು ಸಹಾಯ ಮಾಡೋದಕ್ಕೆ ಸಾಧ್ಯ? ನಾನಲ್ಲದೆ ಈ ರಾಜ್ಯದಲ್ಲಿ ನಿನಗೆ ಯಾರು ಪೋಷಣೆ ಮಾಡೋದಕ್ಕೆ ಸಾಧ್ಯ? ನಾನೇ ನಿನ್ನ ಸಹಾಯಕನು. ಅಕ್ಕಪಕ್ಕದವರಿಗೆಲ್ಲ ಹೇಳ್ತಾನೆ, ನಾನೇ ನಿಮ್ಮೆಲ್ಲರಿಗೂ ಸಹಾಯಕನು ಎಂಬುದಾಗಿ ಬಹಳ ಹೆಮ್ಮೆಯಿಂದ ಹೋಗ್ತಿರುವಂತಹ ಸಂದರ್ಭದಲ್ಲಿ ಮುಂದೆ ಸಾಗುವಾಗ ಇನ್ನೊಬ್ಬ ಭಿಕ್ಷುಕನ ದೃಷ್ಟಿಸಿ ನೋಡುತ್ತಾನೆ. ಆ ಮನುಷ್ಯನ ಕೊರಳಲ್ಲಿ ಇರುವಂತಹ ಬೋರ್ಡನ್ನು ಗಮನಿಸುತ್ತಾ, ದೇವರೇ ನನಗೆ ಸಹಾಯಕನು ಎಂಬುದಾಗಿ ಆ ಬೋರ್ಡನ್ನು ಆತನು ಗಮನಿಸುವಂತಹ ಸಂದರ್ಭದಲ್ಲಿ ಆತನಿಗೆ ದೃಷ್ಟಿಸಿ ಹೇಳ್ತಾನೆ, ಏ ಭಿಕ್ಷುಕಗಾರನ ಹುಚ್ಚು ಮುಖದವನೇ, ದೇವರೆಲ್ಲ ಸಹಾಯ ಮಾಡ್ತಾನೆ, ಈ ಸಾಮ್ರಾಜ್ಯದ ಒಡೆಯ ನಾನೇ, ನಿನ್ನ ದೇವರೆಲ್ಲಿ ಸಹಾಯ ಮಾಡೋದಕ್ಕೆ ಸಾಧ್ಯ? ನಿನಗೆ ನಿನ್ನ ಕುಟುಂಬಕ್ಕೆ ನಾನೇ ಸಹಾಯ ಮಾಡೋದಕ್ಕೆ ಸಾಧ್ಯ. ಯಾಕೆ ಕೊರಳಲ್ಲಿ ದೇವರ ಫೋಟೋನ ಅಥವಾ ದೇವರು ನನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಅದನ್ನು ಹಾಕಿಕೊಂಡು ಇದೆಯಾ ಎಂಬುದಾಗಿ ಗರ್ವದಿಂದ ಅವರಿಬ್ಬರನ್ನ ನೋಡಿ ಆಸ್ಥಾನದ ಒಳಗೆ ಆ ಅರಮನೆ ಒಳಗಡೆ ಆತನು ಪ್ರವೇಶ ಮಾಡ್ತಾನೆ. 2-3 ದಿನಗಳ ಕಾಲ ಕಳೆದು ಹೋಗ್ತದೆ. ಅದಾದ ನಂತರ ಆ ರಾಜನಿಗೆ ತುಂಬಾ ಖುಷಿ ಆಗ್ತದೆ. ಏನಂದ್ರೆ ಆತನು ನಾನೇ ಅವರಿಗೆ ಸಹಾಯಕನೆಂಬುದಾಗಿ, ಈ ಪೀಠಾಪುರದ ರಾಜನೇ ನನಗೆ ಸಹಾಯಕನೆಂಬುದಾಗಿ ಬರೆದಂತ ಭಿಕ್ಷಕನ ಬೋರ್ಡ್ ಅವನ ಜ್ಞಾಪಕಕ್ಕೆ ಬರ್ತದೆ. ತನ್ನ ಮಂತ್ರಿಯನ್ನ ಆತನ ಕರೆ ಕಳಿಸಿ ಆತನ ಹೀಗೆ ಹೇಳ್ತಾನೆ, ಒಂದು ಬಿರಿಯಾನಿಯ ಒಂದು ಬಾಕ್ಸ್ ಅನ್ನ ಕೊಟ್ಟು ಆ ಬಾಕ್ಸ್ ಅನ್ನ ತೆಗೆದುಕೊಂಡು ಹೋಗಿ ನೀನು ಆ ಪಕ್ಕದಲ್ಲಿದ್ದಾನಲ್ಲ ದೇವರೇ ನನ್ನ ಸಹಾಯಕನು ಎಂಬುದಾಗಿ ಆ ಭಿಕ್ಷುಕನನ್ನ ಕೊಡದೆ, ಸುತ್ತಮುತ್ತಲಿರುವಂತ ಅನೇಕ ಭಿಕ್ಷುಕರಿಗೆ ಅದನ್ನ ಕೊಡದೆ, ಯಾರು ನನ್ನ ಹೆಸರನ್ನ ನಾನೇ ಅವನಿಗೆ ಸಹಾಯಕನೆಂಬುದಾಗಿ ಆತನು ಬೋರ್ಡನ್ನು ಬರ್ಕೊಂಡಿದ್ದಾನೋ ಅವನಿಗೆ ಬಿರಿಯಾನಿಯ ಒಳ್ಳೆಯ
ಆಹಾರವುಳ್ಳಂತ ಈ ಬಾಕ್ಸ್ ಅವನಿಗೆ ಹೋಗಿ ಕೊಡು ಎಂಬುದಾಗಿ ಅವನಿಗೆ ಹೇಳ್ತಾನೆ. ಆ ಮಂತ್ರಿ ಹೊರಗಡೆ ಬಂದು ಆ ಭಿಕ್ಷುಕನಿಗೆ ಕೊಡ್ತಾನೆ. ತುಂಬಾ ಸಂತೋಷವಾಗ್ತದೆ. ಯಾಕಂದ್ರೆ ಒಬ್ಬ ರಾಜನ ಅರಮನೆಯಿಂದ ಒಂದು ಆಹಾರದ ಬಾಕ್ಸ್ ಬಂದಿದೆ ಅಂದರೆ ಯಾರಿಗೆ ತಾನೇ ಸಂತೋಷವಾಗಲ್ಲ. ಪಕ್ಕದಲ್ಲಿ ಕುಳಿತಂತ ಆ ಭಿಕ್ಷುಕನಿಗೆ ಹೇಳ್ತಾನೆ, ದೇವ್ರೇ ದೇವ್ರೇ ಅಂತ ಸಾಹಿತಿಯಲ್ಲೋ, ದೇವ್ರೇ ನನ್ನ ಸಹಾಯಕನು ಎಂಬುದಾಗಿ ಬೋರ್ಡ್ ಬರ್ಕೊಂಡೆ ಅಲ್ಲ, ನೋಡು ಈ ಪೀಠಾಪುರದ ಅರಸನು ನನಗೆ ಆಹಾರವನ್ನು ತಂದು ಕೊಟ್ಟಿದ್ದಾನೆ. ಆಹಾರವನ್ನು ತೆಗೆದುಕೊಂಡಂತ ಆ ಭಿಕ್ಷುಕನು ಆಲ್ರೆಡಿ ಬೆಳಗಿಂದ 2-3 ಸಾರಿ ಊಟ ಮಾಡಿಬಿಟ್ಟಿರ್ತಾನೆ. ಮಧ್ಯಾಹ್ನದೊಳಗೆ 2-3 ಸಾರಿ ಊಟ, ಅವನ ಹೊಟ್ಟೆ ತುಂಬಿರ್ತದೆ. ಪಕ್ಕದಲ್ಲಿ ಕೂತಂತ ಆ ಭಿಕ್ಷುಕನಿಗೆ ಹೇಳ್ತಾನೆ, ದೇವ್ರು ಅಂತ ಯಾಕೆ ಸಾಯ್ತೀಯಾ? ಎಷ್ಟು ದಿನ ಆಯ್ತು ನಾವು ಊಟ ಮಾಡಿ, ನಿನ್ನ ದೇಹದಲ್ಲಿ ನೋಡು ಎಲುಬುಗಳು ಕಾಣ್ತಾ ಇದೆ, ನಿನ್ನ ಹತ್ರ ಎಷ್ಟು ಚಿಲ್ಲರೆ ಕಾಸಿದೆಯೋ ಆ ಕಾಸನ್ನ ನನಗೆ ಕೊಡು, ಈ ಬಿರಿಯಾನಿಯ ಬಾಕ್ಸ್ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುವಾಗ ಆ ಭಿಕ್ಷುಕನಿಗೆ 2-3 ದಿನಗಳ ಕಾಲದಿಂದ ಊಟ ಮಾಡದೆ ಬಹಳ ಹಸಿವಿನಿಂದ ಬಳಲುತ್ತಿರುವಂತಹ ವೇಳೆಯಲ್ಲಿ ತನ್ನ ಬಳಿನಲ್ಲಿದ್ದಂಥ ಚಿಲ್ಲರೆ ಕಾಸನ್ನು ಅವನಿಗೆ ಕೊಡ್ತಾನೆ. ಆ ಕಾಸನ್ನು ತೆಗೆದುಕೊಂಡು ಖುಷಿಯಾಗಿ ಅವನು ಆ ಬಾಕ್ಸನ್ನು ಕೊಡ್ತಾನೆ. ಈ ಭಿಕ್ಷುಕ ಒಂದು ಮರದ ಕೆಳಗಡೆ ಹೋಗಿ ಆ ಬಾಕ್ಸನ್ನು ಬಿಚ್ಚಿ, ತುಂಬಾ ಹಸಿವಿನಿಂದ ಇರುವಂಥ ಸಂದರ್ಭದಲ್ಲಿ ಅದರಲ್ಲಿ ಕೈ ಹಾಕ್ತಾನೆ. ಮೇಲ್ಗಡೆ ಮಾತ್ರ ಬಿರಿಯಾನಿ ಇದೆ, ಆದರೆ ಒಳಗಡೆ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಮುತ್ತು, ಹವಳ ಎಲ್ಲವೂ ಸದಾ ತುಂಬಿದೆ. ಅದನ್ನು ಗಮನಿಸಿದಂಥ ಆ ಭಿಕ್ಷುಕ ಆ ಸ್ಥಳವನ್ನು ಬಿಟ್ಟು PT ಉಷಾ ರೀತಿಯಲ್ಲಿ ಸ್ಪೀಡ್ ಆಗಿ ತನ್ನ ಮನೆಗೆ ಯಾರಿಗೂ ಹಿಂದಿರುಗಿ ನೋಡದೆ ಓಡೋಗ್ಬಿಡ್ತಾನೆ. 2-3 ದಿನಗಳ ನಂತರ ಆ ಪೀಠಾಪುರದ ಅರಸನು ಮತ್ತೆ ಹೊರಗಡೆ ಬರ್ತಾನೆ. ಬಂದು ನೋಡುವಂತ ಸಂದರ್ಭದಲ್ಲಿ ಆ ಭಿಕ್ಷುಕ ಇನ್ನೂ ಬೇಡ್ತಾ ಇರ್ತಾನೆ. ಆಗ ಅವನಿಗೆ ಕೇಳ್ತಾನೆ, ಯಾಕೆ ಇಲ್ಲೇ ಕೂತ್ಕೊಂಡಿದ್ಯಾ? ಆಗ ಅವನು ಹೇಳ್ತಾನೆ, ನಾನೇನ್ ಮಾಡ್ಲಿ, ನನ್ನ ಕಾರ್ಯವೇ ಭಿಕ್ಷೆ ಬೇಡೋದಲ್ವಾ ಎಂಬುದಾಗಿ. ನಿನಗೆ ಬಿರಿಯಾನಿ ಬಾಕ್ಸ್ ಅನ್ನ ತಂದು ಕೊಟ್ಟನಲ್ಲ, ಕೊಟ್ಟಿದ್ದಾನಾ ಇಲ್ವಾ ನಿನಗೆ ಎಂಬುದಾಗಿ ಕೇಳುವಾಗ ಅವನು ಹೇಳ್ತಾನೆ, ತಂದು ಕೊಟ್ಟ. ಮತ್ತೇನ್ ಮಾಡಿದೆ ಆ ಬಿರಿಯಾನಿ ಬಾಕ್ಸ್ ಅನ್ನ? ಆಗ ಅವನು ಹೇಳ್ತಾನೆ, ನಾನು ಆರ್ಡರ್ಲಿ 2 ಸರಿ ಊಟ ಮಾಡಿಬಿಟ್ಟಿದೆ, ನನ್ನ ಹೊಟ್ಟೆ ತುಂಬಿಟ್ಟಿತ್ತು. ರಾಜ ಆ ಬಿರಿಯಾನಿ ಬಾಕ್ಸ್ ಅನ್ನ ದೇವರೇ ನನಗೆ ಸಹಾಯಕನು ಎಂಬುದಾಗಿ ಬೋರ್ಡನ್ನು ಬರ್ಕೊಂಡಿದ್ದನಲ್ಲ, ಆ ಭಿಕ್ಷುಕನಿಗೆ ನಾನು ಕೊಟ್ಬಿಟ್ಟೆ. ಆಗ ಅವನು ಎಲ್ಲಿ ಹೋದ ಅಂತ ಕೇಳುವಾಗ, ಏನೋ ರಾಜ, ಯಾವಾಗ ನಾನು ಆ ಬಾಕ್ಸ್ ಅನ್ನ ಕೊಟ್ಟನೋ ಅವತ್ತಿನಿಂದ 3-4 ದಿನಗಳಾಯ್ತು, ಅವನು ಭಿಕ್ಷೆನೇ ಬೇಡೋಕೆ ಬರಲಿಲ್ಲ, ಎಲ್ಲಿ ಹೋದನೋ ಗೊತ್ತಿಲ್ಲ, ಆ ಊಟ ಮಾಡಿ ಎಲ್ಲಿ ಸತ್ತೋದನೋ ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ ಆ ರಾಜನ ಅಂದ್ಕೊಳ್ತಾನೆ, ಅಯ್ಯೋ ನಿಜವಾಗ್ಲೂ ಸದಾ ಅವನಿಗೆ ದಕ್ಕಿದ್ದು ಒಳ್ಳೇದೇ ಆಯ್ತು. ಯಾಕೆಂತ ಹೇಳಿದ್ರೆ, ನನ್ನನ್ನು ನಂಬಿ ನೀನು ಹಾಳಾಗಿ ಹೋದೆ, ನಾನು ನಿನಗೆ ಬಿರಿಯಾನಿನ ಕಳಿಸೋದ್ರಲ್ಲಿ ಅನೇಕ ವಿಧವಾದಂಥ ವಜ್ರ ವೈಡೂರ್ಯಗಳನ್ನ ನಾನಿಟ್ಟೆ, ಆದರೆ ದೇವರ ಚಿತ್ತಾನೇ ಬೇರೆ. ಯಾರಿಗೆ ದೇವರು ಸಹಾಯಕನಿದ್ದಾನೋ ಅವರಿಗೆ ಖಂಡಿತವಾಗಿಯೂ ಅದನ್ನ ಆತನು ಒದಗಿಸಿಕೊಡ್ತಾನೆ. ನಿಜವಾಗ್ಲೂ ಸದಾ ಅವನು ಧನ್ಯನು. ಯಾಕೆಂದ್ರೆ ಅವನು ನಂಬಿರುವಂತಹ ದೇವರು ಎಷ್ಟು ಶಕ್ತಿಶಾಲಿ ಅಂದರೆ, ನಾನು ಅನ್ಕೊಂಡೆ ನಾನು ಈ ಮನುಷ್ಯನಿಗೆ ಹೆಲ್ಪ್ ಮಾಡೋಣ ಅಂತ, ಆದರೆ ದೇವರು ಮಾಡಿದಂಥ ಕಾರ್ಯವೇ ಬೇರೆ ಎಂಬುದಾಗಿ ನೆನೆಸಿ ಅವನಿಗೂ ಸದಾ ಹೇಳದೆ ಅರಮನೆಗೆ ಹೋಗ್ಬಿಡ್ತಾನೆ. ಆತ್ಮೀಯ ದೇವಶಂಟ್ರೆ, ಇದರಿಂದ ನಾವು ತಿಳಿಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿಯನ್ನು ಗೊತ್ತಾ? ಮನುಷ್ಯರು ಅಂದುಕೊಳ್ತಾರೆ, ನಾವು ಇವರಿಗೆ ಸಹಾಯ ಮಾಡೋಣ, ನಾವು ಇವರ ಜೊತೆನಲ್ಲಿ ಇರೋಣ, ನಾವು ಇವರನ್ನು ಬಲಪಡಿಸೋಣ ಎಂಬುದಾಗಿ. ಆದರೆ ಕರ್ತನ ಸನ್ನಿಧಾನದಲ್ಲಿ ಮನುಷ್ಯರಿಗಿಂತ ದೇವರನ್ನ ನಂಬುವಂತಹ ವ್ಯಕ್ತಿಗಳನ್ನ ದೇವರು ಎಂದೂ ಕೈ ಬಿಡೋದಿಲ್ಲ. ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, 118ನೇ ಕೀರ್ತನೆ 29ನೇ ವಚನದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ, ಮನುಷ್ಯರ ಮೇಲೆ ಭರವಸೆಯನ್ನು ಇಡಬೇಡ್ರಿ, ಪ್ರಭುಗಳನ್ನ ಆತುಕೊಳ್ಳಬೇಡ್ರಿ, ಮನುಷ್ಯರಿಗಿಂತಲೂ ಪ್ರಭುಗಳಿಗಿಂತಲೂ ಯೆಹೋವನೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮನುಷ್ಯರನ್ನ ಆಧಾರ ಮಾಡಿಕೊಳ್ಳುವಂತ ಪ್ರತಿಯೊಬ್ಬರು ಒಂದು ದಿನ ತಲೆ ತಗ್ಗಿಸಬೇಕಾಗ್ತದೆ, ಒಂದು ದಿನ ಕಷ್ಟವನ್ನ ಅನುಭವಿಸಬೇಕಾಗ್ತದೆ. ಆದರೆ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ದೇವರಿಗೆ ಸ್ತೋತ್ರವಾಗಲಿ, ಇದೇ ಕೀರ್ತನೆಯನ್ನು ಬರೆದಂತ ದಾವೀದನು 146ನೇ ಕೀರ್ತನೆಯಲ್ಲಿ ಆತನು ಸ್ಪಷ್ಟಪಡಿಸುತ್ತಾನೆ, ನೀವೆಲ್ಲರೂ ಯೆಹೋವನನ್ನ ಆಶ್ರಯಿಸಿಕೊಳ್ಳಿರಿ, ಯಾಕೋಬನ ದೇವರನ್ನ
ಆಧಾರ ಮಾಡಿಕೊಳ್ಳಿರಿ ಎಂಬುದಾಗಿ ಆತನು ಹೇಳ್ತಾನೆ. ಆಧಾರ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ಯಾಕೆ ಕರ್ತನ ಸನ್ನಿಧಾನದಲ್ಲಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಲಿ, ಯಾಕೋಬನ ದೇವರನ್ನೇ ಆಧಾರ ಮಾಡಿಕೊಳ್ಳಲಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಈ ದಾವೀದನು ಹೇಳ್ತಾನೆ ಎಂಬುದಾಗಿ ನೆನೆಸುವಾಗ, ಇಲ್ಲಿ ಯಾಕೋಬನ ಹೆಸರು ಯಾಕೆ ಬರ್ತದೆ ಗೊತ್ತಾ ಆತ್ಮೀಯ ದೇವಶನರೇ? ಅವನು ಸಹ ತನ್ನ ತಂದೆಯನ್ನ ನಂಬಿ ಮೋಸ ಹೋದಂತ ವ್ಯಕ್ತಿ, ತನ್ನ ತಾಯಿಯನ್ನ ನಂಬಿ ಮೋಸ ಹೋದಂತ ವ್ಯಕ್ತಿ. ಯಾಕೋಬನ ಜೀವನ ಚರಿತ್ರೆ ನಿಮಗೆ ಗೊತ್ತಲ್ಲ. ತನ್ನ ಅಣ್ಣನ ಚೊಚ್ಚಲ ಆಶೀರ್ವಾದವನ್ನ ಆತನು ಹೊಂದಿಕೊಂಡ ನಂತರ ತನ್ನ ಅಣ್ಣನಾಗಿರುವಂತಹ ಏಸಾವನು ಯಾಕೋಬನ ಮೇಲೆ ಕೋಪವನ್ನು ಇಟ್ಟು ಅವನಿಗೆ ಸಾಯಿಸಬೇಕೆಂಬುದಾಗಿ ತೀರ್ಮಾನ ಮಾಡುವಂತ ಸುದ್ದಿ ಅವನ ತಂದೆ ಆಗಿರುವಂತ ಈಸಾಕನಿಗೆ ಮುಟ್ಟುತ್ತದೆ. ಆ ಸಂದರ್ಭದಲ್ಲಿ ಈಸಾಕನು ಹೇಳ್ತಾನೆ, ಈಗೋ ನಿನ್ನ ಅಣ್ಣ ತುಂಬಾ ಕೋಪದಲ್ಲಿದ್ದಾನೆ, ನಿನ್ನ ಮನೆ ಬಿಟ್ಟು ಹೋಗ್ಬಿಡಪ್ಪ, ನಿನ್ನ ಮಾವನ ಹುರುಗಿ ನಾನು ಕಳಿಸ್ತೇನೆ ಎಂಬುದಾಗಿ. ಅವಾಗ ಅವನು ಅನ್ಕೊಂಡ, ಅಯ್ಯೋ ನನ್ನ ತಾತ ಇದ್ದಾನಲ್ಲ ಅಬ್ರಹಾಂ, ಅವನಷ್ಟು ಶ್ರೀಮಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಅಷ್ಟು ಶ್ರೀಮಂತ. ಅವನ ಮಗನಾಗಿರುವಂತ ನನ್ನ ತಂದೆ ಈಸಾಕನಿದ್ದಾನಲ್ಲ, ಅವನು ಸದಾ ಆ ಗರ್ಭವಾದಂತ ಶ್ರೀಮಂತ. ಅಷ್ಟು ಶ್ರೀಮಂತನಾಗಿರುವ ನನ್ನ ತಂದೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನೆ, ಬರಿಗೈನಲ್ಲಿ ನನ್ನನ್ನು ಕಳಿಸ್ಬಿಡ್ತಾನ ಎಂಬುದಾಗಿ ಯೋಚನೆ ಮಾಡಿ ಸಂತೋಷದಿಂದ ಆ ತಂದೆಗೆ ಹೇಳ್ತಾನೆ, ಆಯ್ತು ಡ್ಯಾಡಿ ನಾನು ಹೋಗ್ತೇನೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈಸಾಕನು ಯಾಕೋಬನಿಗೆ ಕೊಟ್ಟಂತ ಬಳವಳಿ ಏನು ಗೊತ್ತಾ? ಯಾಕೋಬನಿಗೆ ಕೊಟ್ಟಂತ ಆ ಸಂಪತ್ತು ಏನು ಗೊತ್ತಾ? ಒಂದು ಒಣಗಿರುವ ಕೋಲನ್ನ ಕೊಟ್ಟ. ಈ ಕೋಲನ್ನ ತೆಗೆದುಕೊಂಡು ನೀನು ಹೋಗು ಎಂಬುದಾಗಿ ಹೇಳಿದ. ಅಷ್ಟು ದೊಡ್ಡ ಶ್ರೀಮಂತ ತನ್ನ ತಂದೆ ತನ್ನ ಮಗನಿಗೆ ಒಂದು ಒಣಗಿರುವ ಕೋಲನ್ನು ಕೊಡ್ತಾನೆ. ಆಗ ಯಾಕೋಬನು ನೆನೆಸಿರಬಹುದು, ಡ್ಯಾಡಿ ಈ ಒಣಗಿದ ಕೋಲು ನಾಯಿಗಳನ್ನ ಓಡಿಸೋದಕ್ಕೆ ಉಪಯೋಗವಾಗ್ತದೆ ವಿನಃ ಮತ್ತೇನಕ್ಕೂ ಇದು ಉಪಯೋಗವಾಗುವುದಿಲ್ಲ. ಇದನ್ನು ತೆಗೆದುಕೊಂಡು ನಾನು ಏನು ಮಾಡಲಿ? ನಾನು ಅಷ್ಟು ದೂರ ಪ್ರಯಾಣ ಮಾಡಬೇಕಲ್ಲ ಡ್ಯಾಡಿ, ಏನು ಮಾಡಲಿ ಎಂಬುದಾಗಿ ಕೇಳುವಂತ ಸಂದರ್ಭದಲ್ಲಿ ಇಲ್ಲ ಇಲ್ಲ, ಆ ಕೋಲು ಮಾತ್ರ ಕೊಡ್ತಾನೆ, ನೀನು ಹೋಗು ಎಂಬುದಾಗಿ. ಹೆತ್ತಂತ ತಂದೆನೇ ಅವನಿಗೆ ಒಣಗಿರುವ ಕೋಲನ್ನು ಕೊಟ್ಟು ನಡೆಸ್ತಾನೆ. ತನ್ನ ಮಾವನ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಲಾಬಾನನು ಯಾಕೋಬನನ್ನು ನೋಡುವಂತ ಸಂದರ್ಭದಲ್ಲಿ ಆತನು ಹೀಗೆ ಹೇಳ್ತಾನೆ, ಅಯ್ಯೋ ಸೇಮ್ ಡಿಟ್ಟೋ ನನ್ನ ಹಾಗೆ ಇದೆಯಲ್ಲ, ನನ್ನ ಹಾಗೆ ನೀನು ಕಾಣ್ತಾ ಇದೆಯಲ್ಲ, ನನ್ನ ತಂಗಿಯ ಮಗನು ನೀನಲ್ಲವಾ ಎಂಬುದಾಗಿ ಹೇಳುತ್ತಾ ಆದಾಮನು ಅವಳನ್ನ ಕಣ್ಣು ನೋಡುವಂತ ಸಂದರ್ಭದಲ್ಲಿ ಮೊದಲು ಮಾತು ಹೇಳಿದ್ನಲ್ಲ, ಓ ನನ್ನ ಎಲುಬಿನಿಂದ ಬಂದಂತ ಎಲುಬು, ನನ್ನ ನರದಿಂದ ಬಂದಂತ ನಾರಿ, ನೀನು ನನ್ನ ಹಾಗೆ ಇದ್ದಿ ಎಂಬುದಾಗಿ ಅಪ್ಪಿಕೊಂಡು ಲಾಬಾನನು ಯಾಕೋಬನನ್ನ ಪ್ರೀತಿಸುವ ನಾಟಕವಾಡ್ತಾನೆ. 14 ವರ್ಷಗಳ ಕಾಲ ಬಿಟ್ಟಿ ಕೆಲಸ ಮಾಡ್ತಾನೆ. 10 ಸಾರಿ ಅವನಿಗೆ ಸಂಬಳ ಕೊಡದ ರೀತಿಯಲ್ಲಿ ಮೋಸ ಮಾಡ್ತಾನೆ. ಕೊನೆಯದಾಗಿ ಯಾಕೋಬನಿಗೆ ಅನಿಸುತ್ತದೆ, ನಮ್ಮ ಮಾವ, ನನ್ನ ತಂದೆ, ನನ್ನ ತಾಯಿ ಇವರನ್ನ ನಂಬಿ ನನ್ನ ಬದುಕಿನಲ್ಲಿ ನಾನು ಇಂಥ ಒಂದು ಹೀನಾಯ ಪರಿಸ್ಥಿತಿಗೆ ಬಂದೆ. ಆದರೆ ಇವರನ್ನ ನಂಬೋದಕ್ಕಿಂತ ಹೆಚ್ಚಾಗಿ ಇನ್ನು ಮೇಲೆ ನಾನು ದೇವರನ್ನ ನಂಬೋಣ ಎಂಬುದಾಗಿ ಆತನು ದೇವರ ಮೇಲೆ ನಂಬಿಕೆ ಇಡ್ತಾನೆ. ದೇವರಿಗೆ ಆತನು ಆಸೆ ಪಡ್ತಾನೆ, ದೇವರ ಮೇಲೆ ನಿರೀಕ್ಷೆಯನ್ನು ಇಡ್ತಾನೆ. ಆತ್ಮೀಯ ದೇವಶನರೇ, ಆದಂಥ ಮಹತ್ತರವಾದಂಥ ಘಟನೆ ಏನು ಗೊತ್ತಾ? ದಿನಾಂಕ ಸ್ತೋತ್ರವಾಗಲಿ. 20 ವರ್ಷಗಳ ನಂತರ ಆ ಲಾಬಾನನ ಮನೆಯ ಬಿಟ್ಟು ಆತನು ತನ್ನ ತಂದೆ ಮನೆ ಕಡೆಗೆ ತಿರುಗಿ ಬರುವಂತ ಸಂದರ್ಭದಲ್ಲಿ ಐಶ್ವರ್ಯವಂತನಾಗಿ ಆಗರ್ಭ ಶ್ರೀಮಂತನಾಗಿ ಬರಿಗೈನಲ್ಲಿ ಹೋದಂತ ಯಾಕೋಬನು 2 ಪಾಲೆಗಳಿಗೆ ಆತನು ಯಜಮಾನನಾಗಿ ಅಸಂಖ್ಯಾತವಾದಂಥ ಆಳು ಕಾಳುಗಳು, ಅಸಂಖ್ಯಾತವಾದ ಕುರಿದನಗಳು, 2 ಹೆಂಡತಿಯರೊಟ್ಟಿಗೆ ತನ್ನ ತಂದೆಯ ಮನೆ ಕಡೆಗೆ ತಿರುಗುತ್ತಾನೆ. ನಿಮಗೆ ಅರ್ಥ ಆಗ್ತಾ ಇದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಒಂದು ವೇಳೆ ತಂದೆ ಮೋಸ ಮಾಡಬಹುದು, ತಾಯಿ ಮೋಸ ಮಾಡಬಹುದು, ಅಥವಾ ಹೆಣ್ಣು ಕೊಟ್ಟ ಮಾವನು ಮೋಸ ಮಾಡಬಹುದು, ಅಥವಾ ನೀನು ಪ್ರೀತಿಸಿದಂತ ಪ್ರಿಯಕರನು ನಿನಗೆ ವಂಚನೆ ಮಾಡಬಹುದು, ಅಥವಾ ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ, ನಿನಗೆ ಹೆಲ್ಪ್ ಮಾಡ್ತೇನೆ ಎಂಬುದಾಗಿ ಹೇಳುವಂತ ನಿನ್ನ ಪ್ರಾಣ ಸ್ನೇಹಿತ ನಿನಗೆ ಮೋಸ ಮಾಡಬಹುದು, ಅಥವಾ ನಿನಗೆ ಕೊನೆ ತನಕ ನಾನು ಕೈ ಹಿಡಿತೇನೆ ಎಂಬುದಾಗಿ ಹೇಳುವಂತ ನಿನ್ನ ಗಂಡ, ನನ್ನ ತಾಯಿ ತಂದೆ ಇವರು ಕೊನೆ ತನಕ ಇವರನ್ನ ನೋಡ್ತೇನೆ ಎಂಬುದಾಗಿ ಹೇಳುವಂತ ನಿನ್ನ ಮಕ್ಕಳು ಒಂದು ವೇಳೆ ನಿನಗೆ ಕೈ ಕೊಡಬಹುದು. ಆದ್ರೆ ನೀನು ನಂಬಿರುವಂತ ಆ ಸೃಷ್ಟಿಕರ್ತನಾಗಿರುವಂತ ದೇವರು, ನಿನ್ನನ್ನು ತಾಯಿ ಗರ್ಭದಲ್ಲೇ ರೂಪಿಸಿರುವಂತ ದೇವರು, ನಿನ್ನನ್ನು ಕಣ್ಮಣಿಯ ಪಾದೆಯಲ್ಲಿ ಕಾಯುವಂತ ದೇವರು, ನಿನ್ನ ಎಲ್ಲಾ ವಿಧವಾದ ದಿನಗಳನ್ನು ತನ್ನ ಕಣ್ಣಿನಲ್ಲಿ ಇಟ್ಟುಕೊಂಡು ತನ್ನ ಪೌಡಿಗೊಡೆಗಳನ್ನ ನಿನ್ನ ಜೀವಿತದಲ್ಲಿ
ನನ್ನ ಎದುರಿನಲ್ಲಿ ಇಟ್ಟುಕೊಂಡು ನಿನ್ನ ಪ್ರೀತಿಸುವಂತ ಆ ಕರ್ತನಾಗಿರುವಂತ ದೇವರು ನಿನ್ನ ಜೀವಿತದಲ್ಲಿ ಯಾವತ್ತೂ ಸದಾ ನಿನ್ನನ್ನ ಕೈ ಬಿಡಲ್ಲ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನೀನು ಯಾರ ಮೇಲೆ ಆಸೆ ಪಡ್ತೀಯೋ ಆ ಆಸೆ ಎಲ್ಲ ಒಂದು ದಿನ ನಿರಾಸೆಯಾಗಿ ಮಾರ್ಪಡಬಹುದು. ಆದರೆ ನೀನು ದೇವರ ಮೇಲೆ ನೀನು ಆಸೆ ಪಡುವುದಾದ್ರೆ, ದೇವರನ್ನ ನಿರೀಕ್ಷಿಸುವುದಾದ್ರೆ, ದೇವ ಮಗುವೆ ನಿನ್ನ ಬದುಕಿನಲ್ಲಿ ನಿನಗೆ ಇರುವಂತ ಈ ಕಷ್ಟಕ್ಕೆ ಬದಲಾಗಿ ದೇವರು ಎರಡರಷ್ಟು ಮಾನಿಸುತ್ತಾನೆ. ಕೊನೆ ತನಕ ಆತನು ಕೈ ಹಿಡಿದು ನಡೆಸುತ್ತಾನೆ. ನಿನಗೆ ಪ್ರಪಂಚದಲ್ಲಿ ಯಾರು ಮೋಸ ಮಾಡಿದ್ರು, ಯಾರು ಅವಮಾನ ಮಾಡಿದ್ರು, ಅವರ ಎದುರಿನಲ್ಲಿ ನಿನ್ನ ತಲೆ ಎತ್ತಲ್ಪಡುವಂತೆ ದೇವರು ಸಹಾಯ ಮಾಡುವಂತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಎಲ್ಲಿ ತನಕ ಸೌಲನ ಮೇಲೆ ಆಸೆ ಪಟ್ಟನೋ, ದಾವಿದನ ಚಿತ್ರದಲ್ಲಿ ನಿರಾಸೆ ಕಾದಿತ್ತು. ಎಲ್ಲಿ ತನಕ ಆಗರಳು ತನ್ನ ಗಂಡನಾಗಿರುವಂತ ಅಬ್ರಾಹಮನ ಮೇಲೆ ಆಸೆ ಪಟ್ಟಳು, ಅವಳಿಗೆ ನಿರಾಸೆ ಕಾದಿತ್ತು. ಎಲ್ಲಿ ತನಕ ಯಾಕೋಬನು ತನ್ನ ತಂದೆ ತಾಯಿ ಮೇಲೆ, ತನ್ನ ಮಾವನ ಮೇಲೆ ಆಸೆ ಪಟ್ಟನೋ, ಅವನ ಚಿತ್ರದಲ್ಲಿ ನಿರಾಸೆ ಕಾಯಿತು. ಆದರೆ ಪ್ರೀತಿಯುಳ್ಳ ದೇವಚಂದ್ರೇ, ಯಾವಾಗ ದೇವರ ಮೇಲೆ ಇವರು ಆಸೆಯನ್ನ, ತಮ್ಮ ಪ್ರೀತಿಯನ್ನ ತಿರುಗಿಸಿಕೊಂಡರೋ, ಇವರ ಬದುಕು ಅಜರಾಮರವಾಗಿ ಇವತ್ತು ಸದಾ ಇತಿಹಾಸದ ಪುಟಗಳಲ್ಲಿ ಈ ವ್ಯಕ್ತಿಗಳ ಹೆಸರು ಒಂದು ಉನ್ನತವಾದಂತಹ ಸಾಕ್ಷಿಗಳಾಗಿ ದೇವರು ಇವರನ್ನ ಇಟ್ಟಿರುವಂತಹ ಕರ್ತನಾಗಿದ್ದಾನೆ, ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿದ್ದಾನೆ. ಇವತ್ತು ನಿನ್ನ ಬದುಕಿ ನಡೆಸಿದ ದೇವರಾತ್ಮನು ಹೇಳ್ತಿರುವಂತಹ ಸಂಗತಿಯನ್ನು ಗೊತ್ತಾ? ನೀನು ಯಾರ ಮೇಲೂ ಆಸೆ ಪಡಬೇಡ, ಯಾರ ಮೇಲೂ ನಿರೀಕ್ಷೆ ಇಡಬೇಡ. ನಿನ್ನ ಆಸೆ, ನಿನ್ನ ಭರವಸೆ, ನಿನ್ನ ನಿರೀಕ್ಷೆ ನಿನ್ನ ಸೃಷ್ಟಿಕರ್ತನಾಗಿರುವಂಥ, ನಿನ್ನ ಪತಿ ಆಗಿರುವಂಥ, ನಿನ್ನ ಯಜಮಾನನಾಗಿರುವಂಥ, ನಿನ್ನ ತಂದೆ ಆಗಿರುವಂಥ, ನಿನ್ನ ತಾಯಿ ಆಗಿರುವಂಥ, ನಿನ್ನ ಪ್ರಾಣ ಸ್ನೇಹಿತನಾಗಿರುವಂಥ ಯೇಸುವಿನ ಮೇಲೆ ನೀನು ಆಸೆ ಇಡುವುದಾದರೆ ನಿನ್ನ ಜೀವಿತದಲ್ಲಿ ಯಾವಾಗಲೂ ಸದಾ ಕ್ಷಯ ಕಟ್ಟಿಟ್ಟ ಬುತ್ತಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ದೇವ, ಈ ದಿವ್ಯವಾದ ಸಂದೇಶವನ್ನು ನಿನ್ನ ಆತ್ಮನ ಮೂಲಕವಾಗಿ ಪ್ರಕಟಿಸಿ ದೇವರೇ ಕರ್ತನೆ ನಮ್ಮ ಸಂಗಡ ಮಾತನಾಡಿ ದೇವರೇ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ದೇವ ಕರ್ತನೆ ಸ್ವಾಮಿ, ನಮ್ಮ ಬದುಕಿನಲ್ಲಿ ಸದಾ ಅನೇಕ ಸಾರಿ ಮನುಷ್ಯರನ್ನು ನಂಬಿ ನಾವು ನಿರಾಸೆ ಆಗುತ್ತೇವೆ. ಅನೇಕ ವೇಳೆಯಲ್ಲಿ ಕರ್ತನೆ ಹೆತ್ತವರನ್ನ ನಂಬಿ ನಿರಾಸೆ ಆಗುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ದೇವರೇ ಕರ್ತನೆ ಸ್ವಾಮಿ, ತಂದೆ ತಾಯಿಗಳು ನಮ್ಮನ್ನ ಪ್ರೀತಿಸ್ತಾರೆ ಎಂಬುದಾಗಿ ನಾವು ನಿರಾಸೆ ಆಗುತ್ತೇವೆ. ಆದರೆ ಕರ್ತನೆ, ಎಲ್ಲರಿಗೂ ನೀನೇ ಆಧಾರ, ಎಲ್ಲರಿಗೂ ದೇವರೇ ಕರ್ತನೆ ನೀನೇ ಐಶ್ವರ್ಯ, ಎಲ್ಲರಿಗೂ ಕರ್ತನೆ ನೀನೇ ನಂಬಿಕೆ, ನೀನೇ ಕರ್ತನೆ ನಿರೀಕ್ಷೆ ಆಗಿದೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವ ಕರ್ತನೆ ಸ್ವಾಮಿ, ಈ ವಿನೂತನವಾದಂಥ ಮಾರ್ಚ್ ತಿಂಗಳಿನ ಈ ಮೊದಲನೇ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ ಕರ್ತನೆ ನಮ್ಮನ್ನು ನಾವು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಸಂದೇಶ ಕೇಳುವಂತಾರೆ ಎಲ್ಲರೂ ಸದಾ ನಿನ್ನ ಮೇಲೆ ನಿನ್ನನ್ನು ನಿರೀಕ್ಷಿಸಿ, ನಿನ್ನ ಮೇಲೆ ಆಸೆ ಪಟ್ಟು ನಿನ್ನನ್ನೇ ಪ್ರೀತಿಸುವುದಾದರೆ ಅವ್ರ ಚಿತ್ರದಲ್ಲಿ ಏನು ಕಳ್ಕೊಂಡ್ರೋ ಅದನ್ನ ಕರ್ತನೆ ಪ್ರತ್ಯೇಕವಾಗಿ ಅವರಿಗೆ ಕೊಡುವುದರ ಮೂಲಕವಾಗಿ ಈ ವಿನೂತನವಾದಂಥ ತಿಂಗಳಲ್ಲಿ ದೇವರ ಕರ್ತನೆ ಮಾತ್ರವಲ್ಲದೆ ಜೀವಿತ ಪೂರ್ತಿ ನಿನ್ನ ಬರೋಣದ ತನಕ ನಿನಗಾಗಿಯೇ ಕರ್ತನೆ ತವಕ ಪಡುವಂತೆ, ನಿನಗಾಗಿ ನಿರೀಕ್ಷಿಸುವಂತೆ ನೀನ್ ತಾನೇ ಸಹಾಯ ಮಾಡು. ಪ್ರತ್ಯೇಕವಾಗಿ ದೇವ ಕರ್ತನೆ, ಇವತ್ತಿನಿಂದ ನಡೆಯುತ್ತಿರುವಂತ PUC ಎಕ್ಸಾಮಿನೇಷನ್ಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಕರ್ತನೆ ಸ್ವಾಮಿ, PUC ಎಕ್ಸಾಮ್ಗೆ ಸಿದ್ಧರಾಗಿ ಇವತ್ತು ಯಾರ್ಯಾರು ದೇವರ ಕರ್ತನೆ ದೇವರ ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇದ್ದಾರೋ, ದೇವರೇ ನಮ್ಮ ಕರ್ನಾಟಕದ ಎಲ್ಲ ಕರ್ತನೆ ದೈವ ಮಕ್ಕಳನ್ನ ಪ್ರತ್ಯೇಕವಾಗಿ ದೇವರ ಕರ್ತನೆ ಎಲ್ಲ ಯವನಸ್ಥ ಮಕ್ಕಳ ನಿಮ್ಮ ಕಲ್ವಾರಿ ಶಿಲ್ಬೆಯಲ್ಲಿ ನಾನು ಮರೆಮಾಚುತ್ತೇನೆ. ಯೇಸುವಿನ ನಾಮದಲ್ಲಿ ಈ ವರ್ಷವಿಡೀ ಪ್ರಯಾಸ ಪಟ್ಟಂತ ದೇವರ ಕರ್ತನೆ ಸ್ವಾಮಿ, ಅವರ ಪ್ರಯಾಸಗಳು ದೇವರೇ ವ್ಯರ್ಥವಾಗದ ರೀತಿಯಲ್ಲಿ ದೇವರೇ ಇವತ್ತಿನ ದಿನ ಮೊದಲುಗೊಂಡು ಕರ್ತನೆ ಸ್ವಾಮಿ ಕೊನೆಯ ಎಕ್ಸಾಮಿನ ತನಕ ಪ್ರತಿಯೊಂದು ಸಬ್ಜೆಕ್ಟ್ಗಳಲ್ಲಿ ನಿಮ್ಮ ಕರುಣಾ ಹಸ್ತ ಒಬ್ಬೊಬ್ಬ ಮಕ್ಕಳನ್ನ ಸ್ಪರ್ಶಿಸಲಿ. ಜ್ಞಾನ, ತಿಳುವಳಿಕೆ, ದೇವರ ಕರ್ತನೆ ವಿದ್ಯಾವಿದ್ಯೆಗೆ ಆತ್ಮನಿಂದ ಪ್ರತ್ಯೇಕವಾಗಿ ದೇವ ಕರ್ತನೆ ಸ್ವಾಮಿ ಜ್ಞಾಪಕ ಶಕ್ತಿ ಆತ್ಮನಿಂದ ನಿನ್ನ ಮಕ್ಕಳನ್ನ ತುಂಬಿಸುವುದರ ಮೂಲಕವಾಗಿ ನಿನ್ನ ಮಕ್ಕಳ ಕೈನಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತಲೇ ದೇವರ ಕರ್ತನೆ ಸ್ವಾಮಿ ನಿನ್ನ ಜ್ಞಾನದ ಪ್ರಕಾಶವಾಗಿರುವಂತ, ನಿನ್ನ ನೆರಳಾಗಿರುವಂತ ಶಿಲುಬೆ ದೇವರ ಕರ್ತನೆ ಸ್ವಾಮಿ ಅವರ ಮೇಲೆ ಪ್ರಕಟವಾಗಲಿ. ಎಲ್ಲ ಕನ್ಫ್ಯೂಷನ್ ಸ್ಪಿರಿಟ್ಗಳು, ಎಲ್ಲ ಟೆನ್ಷನ್ ಸ್ಪಿರಿಟ್ಗಳು ಯೇಸುವಿನ ನಾಮದಲ್ಲಿ ಈ ಮಕ್ಕಳನ್ನು ಬಿಟ್ಟು ತೊಲಗಲಿ. ದೇವರ ಪ್ರತಿಯೊಬ್ಬರು ಸದಾ ಈ ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ ದೇವರೇ ಉನ್ನತವಾದ ಅಂಕಗಳನ್ನು ತೆಗೆದು ನಿಮ್ಮ ನಾಮವನ್ನು ಘನಪಡಿಸುವಂತೆ ನೀನು ಸಹಾಯ ಮಾಡು. ಪ್ರತ್ಯೇಕವಾಗಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದ ಸೋಲಕ್ಷ್ಮಿ ಸಿಸ್ಟರ್, ದೇವರೇ ಬಾಮನಿ ಸಿಸ್ಟರ್, ನವಮಿ ಸಿಸ್ಟರ್, ವೈರಟ್ ಸಿಸ್ಟರ್, ಗಿರೀಶ್ ಬ್ರದರ್, ವೆಂಕಟೇಶ್ ಬ್ರದರ್, ಇವರೆಲ್ಲರನ್ನ ಹೆಸರಾಕಿ ನೀನು ಆಶೀರ್ವಾದ ಮಾಡು ದೇವರು.
ಅವ್ರು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನ ದೇವರ ಕರ್ತನೆ, ಅವರು ಮಾಡುವಂಥ ಪ್ರತಿಯೊಂದು ಕರ್ತನೆ ಸ್ವಾಮಿ, ದೇವರ ಉದ್ಯೋಗಗಳಲ್ಲಿ ಕರ್ತನೆ ಸ್ವಾಮಿ ನಿನ್ನ ಸಹಾಯಸ್ತ ಚಲಿಸಲಿ. ನಿನ್ನ ಸನ್ನಿಧಿಗಾಗಿ ಈ ಕಾಣಿಕೆಗಳನ್ನು ಉಪಯೋಗ ಮಾಡುವಾಗ ಇದರ ಮೂಲಕವಾಗಿ ಬರುವಂಥ ಪ್ರತಿಯೊಂದು ಆಶೀರ್ವಾದ ಇವರಿಗೂ ಇವರ ಕುಟುಂಬಕ್ಕೂ ಉಂಟಾಗಲಿ. ಪ್ರತ್ಯೇಕವಾಗಿ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಒಬ್ಬರಿಗೂ ಹಣದ ಕೊರತೆ ಇರುವುದಾದರೆ, ದೇವರ ಸಾಲಗಳಲ್ಲಿ ಬಡ್ಡಿಗಳಲ್ಲಿ ದೇವರ ಕರ್ತನೆ ಈ ಮಕ್ಕಳು ದೇವರ ಕರ್ತನೆ ಸಿಲುಕಿರುವುದಾದರೆ, ಅಂತಹ ವಿಧವಾದ ಪ್ರತಿಕೂಲಗಳಿಂದ ದೇವರೇ ನೀನು ಬಿಡುಗಡೆ ಮಾಡಿ, ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡಿ, ನಿನ್ನ ಪರಲೋಕದ ಬಾಗಿಲುಗಳನ್ನು ತೆರೆದು ಇವರ ಪ್ರಯತ್ನಗಳನ್ನ, ಇವರ ಪ್ರಯಾಸಗಳನ್ನು, ಇವರ ಉದ್ಯೋಗಗಳನ್ನ ಆಶೀರ್ವಾದ ಮಾಡು. ಈ ದಿನದ ಎಲ್ಲ ಪ್ರಯಾಣಗಳಲ್ಲಿ ನಿನ್ನ ಮಕ್ಕಳೊಟ್ಟಿಗೆ ನೀನಿರಪ್ಪ, ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. God bless you. Praise the Lord.